ಅಷ್ಟೇ. ನೀವು ಹೊರಗಡೆ ಬಂದ್ರ ಮೇಲೆ ಯಾರನ್ನಾದರೂ ಭೇಟಿ ಆದ್ರೆ ಅಥವಾ ಫೋನ್ ಕಾಂಟ್ಯಾಕ್ಟ್ ಯಾರನ್ನಾದ್ರು ಮಾಡಿದ್ರಾ ಅಂತ ನಿಮ್ಮ ಜೊತೆ ಇದ್ದವ್ರ ಜೊತೆ? ಫೋನಲ್ಲಿ ನಾನು ಸುರೇಶ್ ಅಣ್ಣನ ಜೊತೆ ಮಾತಾಡಿದೆ, ಇವತ್ತು ಬೆಳಗ್ಗೆ ಮಾತಾಡಿದೆ ಅವ್ರ ಜೊತೆ. ಆ್ಯಂಡ್ ಮಾನಸನ್ ಜೊತೆ ಮಾತಾಡಿದೆ, ಆ್ಯಂಡ್ ಅನುಷನ್ ಜೊತೆ ಮಾತಾಡಿದೆ. ಧರ್ಮನ್ ಜೊತೆ ಮಾತಾಡೋಕ್ಕಾಗಿಲ್ಲ, ಬ್ಯುಸಿ ಇದ್ರೆ ಅನಿಸುತ್ತೆ. ಇವ್ರು 3 ಜನ ಜೊತೆ ಮಾತಾಡೋಕ್ಕೆ ಸಿಕ್ತು ನನಗೆ. ನೀವು ಹೋದ ನಂತರನೇ ಅವರು ಸುರೇಶ್ ಅವ್ರು ಬಂದರು. ಓಕೆ, ಏನು ಕಾರಣ ಏನಂದ್ರೆ ಏನಾದರೂ ಹೇಳಿದ್ರ, ರೀಸನ್ ಏನಾದರೂ ಹೇಳಿದ್ರ ನಿಮ್ಮ ಜೊತೆ ಮಾತಾಡಿ ಏನಾಗಿ? ಅಂದರೆ ಅವರು ಇವತ್ತು ಸಂಜೆ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಮುಂಚೆ ನನಗೆ ಕೇಳಿದಾಗ ಏನಾದರೂ ಹೇಳ್ಬೋದಾ ಅಣ್ಣ ಅಂತ ಕೇಳಿದಾಗ ಇದನ್ನು ಹೇಳಿ ಶಿಶಿರ್ ಅಂತ ಹೇಳಿದ್ದಾರೆ. ಏನಪ್ಪ ಅಂದರೆ ಅವ್ರ ಬಿಸ್ನೆಸ್ಸಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತಂತೆ. ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸುರೇಶ್ ಅವರೇ ಹೊರಗಡೆ ಹೋಗಿ ಅದನ್ನು ನಿಂತು ಸಾಲ್ವ್ ಮಾಡಬೇಕಾಗಿತ್ತು ಅನ್ನೋ ವಿಚಾರ. ಬಿಕಾಸ್ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದ್ದಂಥ ಸಮಸ್ಯೆಗಳು. ಸೊ ಆ ವ್ಯಕ್ತಿನೇ ನಿಂತು ಸಾಲ್ವ್ ಮಾಡಬೇಕಾಗಿತ್ತು, ಇಲ್ಲಾಂದರೆ ಅದು ಬೇರೆ ರೀತಿಯಲ್ಲೇ ತಿರುಗಿಬಿಟ್ಟಿರೋದು ಅನ್ನೋ ಕಾರಣಕ್ಕೆ ನಾನು ಹೋಗಲೇಬೇಕಾಗಿತ್ತು ಶಿಶಿರ್. ಅದಕ್ಕೋಸ್ಕರ ಬಂದೆ. ಇದು ಯಾರಾದರೂ ಕೇಳಿದ್ರೆ ನೀವು ಹಿಂಗೆ ಹೇಳಿ ತೊಂದರೆ ಇಲ್ಲ, ಬಟ್ ನಾನು ಇವತ್ತು ಸಂಜೆ ಅದ್ರ ಬಗ್ಗೆ ಎಲ್ರಿಗೂ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಏನಾದರೂ ಬಿಗ್ ಬಾಸ್ ಮನೆಗೆ ಹೋಗುವಂಥದ್ದು ಏನಾದರೂ ಇದೆಯಾ ಅಂತ ಏನು ಸುರೇಶ್ ಅವರು? ಇಲ್ಲ, ಅದ್ರ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿಲ್ಲ. ಮೋಸ್ಟ್ಲಿ ಗೊತ್ತಿಲ್ಲ, ಆಪರ್ಚುನಿಟಿ ಬಂದರೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು, ಶಿಶಿರ್ ಅವರನ್ನು ಮತ್ತೆ ಕರೆದ್ರೆ ಹೋಗ್ತೀರಾ ಬಿಗ್ ಬಾಸ್ ಮನೆಗೆ ಏನು ಅಂತ? ಫಿನಾಲೆಗೆ ಹೋಗ್ತೀನಿ ಸರ್. ಇಲ್ಲ, ಮನೆ ಬಗ್ಗೆ ಬೇಜಾರಿಲ್ಲ. ಈಗ ಆಲ್ರೆಡಿ 3 ಜನ ವೈಲ್ಡ್ ಕಾರ್ಡ್ಸ್ ಬಂದಿದ್ದಾರೆ. ನಾನು ತುಂಬ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಂದು ವೈಲ್ಡ್ ಕಾರ್ಡ್ ಅವಶ್ಯಕತೆ ಮನೆಗಿಲ್ಲ. ಅಲ್ಲಿ ಆಟಗಾರರು ತುಂಬ ಆಟ ಆಡ್ತಾ ಇದ್ದಾರೆ, ಅವರ ಆಟ ಮುಂದಕ್ಕೆ ಹೋಗಲಿ. ಹೌದು, ಮತ್ತೇನಾದರೂ ಮಧ್ಯದಲ್ಲಿ ಕರೆದ್ರೆ ಹೋಗ್ತೀನಿ. ನನಗೆ ಹೋಗಬಾರ್ದು ಅಂತ ಖಂಡಿತ ಇಲ್ಲ. ಅದು ನನ್ನ ಮನೆ ಅಂತಲೇ ನಾನು ವಾಪಸ್ ಹೋಗ್ತೀನಿ. ಯಾಕಂದರೆ ನಾನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಎಷ್ಟೋ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ ಆ ಮನೇಲಿ. ಅದನ್ನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತೀನಿ. ಬಟ್ ಹೊರಗಡೆ ಬಂದ ಆಟಗಾರ ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿಕೊಂಡು ಒಳಗೆ ಹೋಗಿ ಆಟ ಆಡೋದು ಸ್ವಲ್ಪ ಅನ್ಫೇರ್ ಅನಿಸುತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.